ಆ ಹುಡುಗ ಆನೆಯ ಮರಿಯ ಜೊತೆ ತನ್ನ ಸ್ವಂತ ಅಣ್ಣ ತಮ್ಮನ ತರಾನೇ ಬೆರೆತು ಹೋಗಿದ್ದ. ಆದ್ರೆ ಅವನ ಈ ಖುಷಿ ತುಂಬಾ ದಿನ ಉಳಿಯೋದಿಲ್ಲ. ಯಾಕಂದ್ರೆ ಅವನ ಅಪ್ಪ ಅಮ್ಮ ಅವನನ್ನ ಆನೆಯ ಜೊತೆ ನೋಡಿಬಿಟ್ಟಿದ್ರು. ಅವರಿಬ್ರು ದುಡ್ಡಿನ ಆಸೆಗೆ ಬಿದ್ದು ಆ ಮೂಕ ಪ್ರಾಣಿಯನ್ನೇ ಮಾರೋಕೆ ಡೀಲ್ ಮಾಡ್ಬಿಡ್ತಾರೆ. ಯಾವ ಅಮ್ಮ ತನ್ನ ಸ್ವಂತ ಮಗನ ಹತ್ರ ಯಾವತ್ತೂ ಸರಿಯಾಗಿ ಮಾತಾಡ್ತಾ ಇರ್ಲಿಲ್ವೋ, ಇವತ್ತು ಅವಳೇ ತನ್ನ ಸ್ವಂತ ಕೈಯಿಂದ ಅವನಿಗೆ ಊಟ ಮಾಡಿಸ್ತಾ ಇದ್ಲು. ಯಾಕಂದ್ರೆ ಆ ಆನೆಯಿಂದ ಅವರಿಗೆ ದುಡ್ಡು ಬರೋದಿತ್ತು. ಹೀಗೆ ಟೈಮ್ ಕಳೆದ ಹಾಗೆ ಅವರಿಬ್ರು ದೊಡ್ಡವರಾಗ್ತಾರೆ. ಆದ್ರೂ ಕೂಡ ಅವನಿಗೆ ಆನೆಯ ಮೇಲಿದ್ದ ಪ್ರೀತಿ ಸ್ವಲ್ಪನೂ ಕಡಿಮೆ ಆಗಿರ್ಲಿಲ್ಲ. ಆ ಆನೆ ಮಾಡ್ತಾ ಇದ್ದ ವಿಚಿತ್ರವಾದ ಕಲೆಗಳನ್ನ ನೋಡಿ ಜನರೆಲ್ಲ ಬೆಚ್ಚಿ ಬೀಳ್ತಾ ಇದ್ರು. ಆದ್ರೆ ಒಂದು ದಿನ ಆ ಹುಡುಗ ಅದಕ್ಕೆ ಊಟ ಮಾಡಿಸೋಕೆ ಅಂತ ಹೋದಾಗ ಆ ಆನೆ ಅಲ್ಲಿಂದ ನಾಪತ್ತೆಯಾಗಿತ್ತು. ಹುಡುಗ ಭಯದಿಂದ ಅದನ್ನ ಆಚೆ ಈಚೆ ಎಲ್ಲಾ ಕಡೆ ಹುಡುಕೋಕೆ ಶುರು ಮಾಡ್ತಾನೆ. ಎಷ್ಟೇ ಜೋರಾಗಿ ಕೂಗಿ ಕರೆದ್ರೂ ಕೂಡ ಆ ಆನೆ ಎಲ್ಲೂ ಕಾಣಿಸೋದಿಲ್ಲ. ಕೇವಲ ಕೆಲವೇ ಕ್ಷಣಗಳಲ್ಲಿ ಅದು ಅವನಿಂದ ದೂರ ಆಗೋಗಿತ್ತು. ಆಕ್ಚುಲಿ ಅವನ ಅಪ್ಪ ಅಮ್ಮನೇ ಕದ್ದು ಮುಚ್ಚಿ ಆ ಆನೆಯನ್ನ ಮಾರಿಬಿಟ್ಟಿದ್ರು. ಹುಡುಗ ಆನೆಯನ್ನ ಹುಡುಕೋಕೆ ಅಂತ ಇಡೀ ಊರಿನ ಬೀದಿ ಬೀದಿಗಳಲ್ಲಿ ಪೋಸ್ಟರ್ ಅಂಟಿಸೋಕೆ ಶುರು ಮಾಡ್ತಾನೆ. ಮೌನವಾಗಿ ಅವನು ಕೇವಲ ಅದರ ಜೊತೆ ಇದ್ದ ಆ ನೆನಪುಗಳನ್ನ ಮಾತ್ರ ನೆನಪು ಮಾಡ್ಕೊಳ್ಳೋಕೆ ಆಗ್ತಾ ಇತ್ತು. ಆದ್ರೂ ಕೂಡ ಆ ಹುಡುಗ ನಾನು ಬದುಕಿರೋವರೆಗೂ ನನ್ನ ಫ್ರೆಂಡ್ನ ಹುಡುಕ್ತೀನಿ ಅಂತ ಗಟ್ಟಿಯಾಗಿ ಡಿಸೈಡ್ ಮಾಡ್ತಾನೆ. ಹೀಗೆ ಒಂದು ದಿನ ಇದ್ದಕ್ಕಿದ್ದ ಹಾಗೆ ಒಬ್ಬ ವ್ಯಕ್ತಿ ಬಂದು ನಿನ್ನ ಅಪ್ಪ ಅಮ್ಮ ಆನೆಯನ್ನ ಎಷ್ಟೊಂದು ದುಡ್ಡಿಗೆ ಮಾರಿದ್ರು ಗೊತ್ತಾ ಅಂತ ಹೇಳ್ತಾನೆ. ಇದನ್ನ ಕೇಳಿದ ತಕ್ಷಣ ಆ ಹುಡುಗನಿಗೆ ಬಿಗ್ ಶಾಕ್ ಆಗೋಗುತ್ತೆ.